ಪಂಕಜವಿ ಎನ್ನ ಮತಿಗೆ ಮಂಗಲವಲ್ಲಿ. ಹೌದೌದು. ತ್ರೈಲೋಕ್ಯ ಸಂಪದಾಲಯಕ್ಕೆ ಸಮನ್ಲೇಖನ ವಿದ್ಯೆ. ಆಹಾ. ಸಚ್ಚಿದಾನಂದ ರೂಪಾಯ ಶಿವಾಯ ಪರಬ್ರಹ್ಮಣೇ ನಮಃ. ನಮಃ. ವೇದಾಂತ ತತ್ವವನ್ನು ಆದ್ಯಂತ ಬೋಧಿಸಿದ ಸಿದ್ಧ ಶ್ರೀ ಗುರು ನಿನಗಾರು ಸರಿಸಾಟಿವಿಲ್ಲ. ಹೌದೌದು. ಈ ಬದ್ಧನಿಗೆ ನೀನು ಬುದ್ಧಿ ಕೊಟ್ಟು ಕರುಣಿಸು ತಂದೆ ಸದ್ಗುರುನಾಥ. ಹೌದಾ. ಪ್ರಾತಸ್ಮರಣೀಯ ಗುರುಗಳಾದಂತ ಹೌದೌದು. ನನ್ನೊಳಗಿನ ಅಜ್ಞಾನದ ಕತ್ತಲಿವನ್ನ ಹೊಡೆದು ಓಡಿಸಿ ಜ್ಞಾನದ ಬೆಳಕವನ್ನ ತೋರಿಸಿರ್ತಕ್ಕಂಥ ಹೌದೌದು. ಕವಿ ತಿಲಕಮಣಿ ಗಾನ ಕೋಗಿಲೆ ಸಿದ್ಧರತ್ನ ಶಾಪನುಗ್ರ ಸಮರ್ಥ ಉಳ್ಳತಿರ್ತಕ್ಕಂಥ ಹೌದೌದು. ಲಿಂಗೈಕ್ಯ ಪರಮ ಪೂಜ್ಯ ಸೋತ್ರಿ ಬ್ರಹ್ಮನಿಷ್ಠ ಸದ್ಗುರು. ಹೌದೌದು. ಯಾರಿಪ್ಪ ಅವರು? ಮನಮಿ ಮದಗೊಂಡ ಮುತ್ತಿನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನು ಸಲ್ಲಿಸಿ ನೀನೊಲಿದ ಪಾದವನಿಟ್ಟು ನೆಲವೇ ಸುಕ್ಷೇತ್ರವಾಯ್ತು, ಜಲವೇ ಪವನ ತೀರ್ಥವಾಯ್ತು, ಸುಲಭ ಶ್ರೀ ಗುರು ಕೃಪೆಯಾಗು. ಅಖಿಲಾಂಡ ಕೋಟಿ ಬ್ರಹ್ಮಾಂಡಕ್ಕೆ ನಾಯಕನಾಗಿರುವ ಜಗದೊಡೆಯ, ಲೋಕ ಪಾಲಕ, ದೀನ ದಯಾಳು, ಭಕ್ತ ವತ್ಸಲ, ಕರುಣಾನಿಧಿ, ಅಪಾತ ಬಾಂಧವನಾದ ಹೌದೌದು. ಯಾರಿಪ್ಪ ಅವರು? ಅಣುರೇಣು ತೃಣಕಾಷ್ಟದಲ್ಲಿ ವ್ಯಾಪಿಸಿಕೊಂಡಂತ ಸಚ್ಚಿದಾನಂದ ರೂಪನಾದಂತ ಕರುಣಾನಿಧಿ. ಹೌದು. ಮಕಣಾಪುರವಾಸಿ ಸಿದ್ಧರ ಗುರು ಸೋಮಲಿಂಗನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹಾಗೂ ಆತನ ಪ್ರೀತಿಯ ಶಿಷ್ಯನಾಗಿ ಹೌದೌದು ಹಗಲಿರುಳು ಕೈಲಾಸದಲ್ಲಿ ಗುರು ಸೇವವನ್ನ ಮಾಡಿ ಮರ್ತ್ಯಲೋಕದಲ್ಲಿ ಮಾನವರು ಧಾರ ಮಾಡುವುದಕ್ಕಾಗಿ ಹೌದಾ ಕಲಿಯುಗದಾಗ ಕಲಿ ಕಟ್ಟಿಯೇರಿ ಧರ್ಮದ ನ್ಯಾಯ ಸುಳ್ಳಾದರೂ ಸಿದ್ಧಟಿಗೆ ಸುಳ್ಳಾಗಬಾರದೆಂದು ಹೌದೌದು ಗುರು ಕೊಟ್ಟಂತ ಸರ್ವ ಸಾಹಿತ್ಯಗಳನ್ನ ಹೊತ್ತಿಕೊಂಡು ಗುರುನಾಥಗೆ ತನ್ನ ಜೊತೆಗೂಡಿ ಧರಿಗಿಳದ ತಗೊಂಡು ಬಂದಂತ ಎನ್ನ ಆರಾಧ್ಯ ಒಡೆಯ. ಹೌದು. ಅರಕೇರಿ, ಅರಮನೆ, ಬೆವರಿಗೆ, ಗುರುಮನಿ, ಮಾಯ, ಮಕಣಾಪುರದ ಶಿವಸ್ಥಾನ ಗದ್ದಗಿ. ಹೌದು. ಯಾವ ಅರಕೇರಿ, ಜಾಲಿಗೇರಿ, ಸಿದ್ದಾಪುರ ಹೌದಾ ಈ ಮೂರೂರ ಸೀಮೆಯ ಮಧ್ಯದಲ್ಲಿ ಹಗ್ಗು ಕೋಲು ಇಲ್ಲದೆ ಕಂಬಳಿಯ ಅಂತರ್ಲೆ ಡೇರ್ಯ ಹೊಡೆದು ಕಲ್ಲು ಗದ್ದಿಗೆಯನ್ನು ಮಾಡಿ ಮುಳ್ಳು ಹಾಸಿಗೆಯನ್ನು ಮಾಡಿ ತನ್ನ ರೋಮಗಳದಿಂದ ಸೋಮೇಶ ನಾಮಗೈದು ಭಕ್ತಿಯಲ್ಲಿ ಜಾಗೃತನಾದಂತ ಎನ್ನ ಆರಾಧ್ಯ ಒಡೆಯ. ಹೌದೌದು. ಯಾರಿಪ್ಪ ಅವರು? ತಂದಿನಾದ ಮಾಯದ ಗುಡ್ಡದ ಒಡೆಯ ಸಾಧು ಅಂಶದ ಮುತ್ತನ ದಿವ್ಯ ಚರಣಕ್ಕ ದಿವ್ಯ ಪಾದಕ ಅನಂತನಂತ ಕೋಟಿ ವಂದನೆಗಳನ್ನು ಸಲ್ಲಿಸಿ ಅಂಶದ ಮುತ್ತನ ಮಾಯದ ಗುಡ್ಡದ ಮ್ಯಾಗ ಮಾಯದ ಮಗನಾಗಿ ಬಂದಂತ ಹೌದೌದು ನಾತ್ಯಾಪೋತ್ಯ ಜಾಬಗೊಂಡಗೌಡ ಮಡದಿ ಕನಬಾಯಿ ಹೊಟ್ಟಿಲಿ ಸಾಕ್ಷಾತ್ ಮಹಾದೇವನೇ ಅವತರಿಸಿ ಬಂದ. ಹೌದು. ಅಂಶದ ಮುತ್ತನ ಮಾಯಾದ ಗುಡ್ಡದ ಮ್ಯಾಗ ಮಾಯಾದ ಮಗನಾಗಿ ಹೌದು ರಥದ ಮನೆಗೆ ತಾಯಿಯ ಸೇವಾ ಒಂದು ಮಾಯದ ಮಗಾಗಿ ಸೇವಾ ಮಾಡಿ ಹೌದೌದು ಮಾಡಿ ಅಂಶದ ಮುತ್ಯ ಕೊಟ್ಟಂತ ಒಂದು ಅನುಗ್ರಹ ಆಶೀರ್ವಾದದಿಂದ 7 ಮಠಕ್ಕ ಅಧಿಕಾರನಾದಂತ ಹೌದು ಗಂಗಿ ನಾಡದ ಗೌಡ, ಆರ್ಯಾನಾಡದ ಅರಸ, ಸಿದ್ಧ ಸುಲ್ತಾನಿ ಮಹಾದುಲಿಂಗನ ದಿವ್ಯ ಪಾದಕ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಅಂಶದ ಮುತ್ಯನ ಮರಿ ಮೊಮ್ಮಗ ಇದೇ ದಕ್ಷಿಣ ಸೋಲಾಪುರ ತಾಲೂಕ. ಹೌದು. ಸೋಲಾಪುರ ಜಿಲ್ಲಾ ಗಂಡ ಮೆಟ್ಟ ನಾಡನಶಿಕೊಂಡಂತ ಕುಂಬಾರಿ ಗ್ರಾಮ. ಹೌದ್ರಿಪ್ಪ, ಕುಂಬಾರಿ ಗ್ರಾಮ. ಈ ನನ್ನ ಸತ್ಯ ಸಂಘಕ್ಕೆ ಮೂಲ ಮಾಲಕನಾದಂತ ಹೌದೌದು. ಯಾರಿಪ್ಪ ಅವರು? ಬುದ್ಧಿ ಬಾಲ ಉಂಡ ಸಂತೋಷ ಅಪರೂಪದ ಕುಂಬಾರಿ ಅಂತೇಳಿ ಜಗತ್ತಿದಾಗ ಬಿರೋದ. ಹೌದಾ? ಯಾನದ? ಅಪರೂಪದ ಕುಂಬಾರಿ, ಅಪರೂಪದ ಅಭಿಷೇಕ. 101 ಮಂದಿ ಮಠ ಮನಿ ಸಿದ್ಧರಲ್ಲಿ ಹೌದು ಅಂತ ಅಭಿಷೇಕ ಎಲ್ಲಿನೇ ಸಿಗಂಗಿಲ್ಲ. ಹೌದೌದು. ಅಂತ ಶ್ರೇಷ್ಠವಾದಂತ ಮಠ ಯಾವ್ದಿದ್ರೆ 101 ಧರ್ಮರಲ್ಲಿ 101 ಮಂದಿ ಸಿದ್ಧರಲ್ಲಿ ಕುಂಬಾರಿ ಘೇನ ಸಿದ್ಧ ಮುತ್ಯ ಬಂಧುಗಳೇ. ಅಂತ ಘೇನ ಸಿದ್ಧ ಮುತ್ಯನ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಇದು ಅಕ್ಕಲಕೋಟ ತಾಲೂಕದ. ಹೌದೌದು, ಅಕ್ಕಲಕೋಟ ತಾಲೂಕ. ಇಲ್ಲಿ ಅವ್ರಿಗೆ ಹೇಳುದು ಹತ್ತಂಗಿಲ್ಲ. ಹೌದು.
ಬರೇ ಕರ್ಜಿಗೆ ಅವ್ರು ತಿಳ್ಕೊಂಡ್ರೆ ಸಾಕ್ರಿ. ಹೌದು ಹೌದು ಅವ್ರಿಗೆ ತಿಳಿತಂದ್ರೆ ಮುಗೀತು. ಇಲ್ಲಿ ಯಾರಿಗೆ ಹೇಳುದು ಹತ್ತಂಗಿಲ್ಲ ಅವ್ರು. ಹೌದೌದು ಯಾವ ಸೋಲಾಪುರ ಜಿಲ್ಲಾ ಪಾವನ ಕ್ಷೇತ್ರ ಅಕ್ಕಲಕೋಟ ತಾಲೂಕ ಆಹಾ ಸುಕ್ಷೇತ್ರ ಪಾವನ ಕ್ಷೇತ್ರ ಇದು ತಡವಾಳ ಪುಣ್ಯ ಕ್ಷೇತ್ರದಲ್ಲಿ ಹೌದು ಗ್ರಾಮದ ಒಡೆಯನಾದಂತ ಹೌದು ಹೌದು ಯಾರಿಪ್ಪ ಅವರು? ಸಕಲ ಭಕ್ತಾದಿಗಳಿಗೆ ತನ್ನಂಗೈದಲ್ಲಿ ಇಟ್ಟುಕೊಂಡು ರಕ್ಷಣೆ ಮಾಡ್ತಿರ್ತಕ್ಕಂತ ಗ್ರಾಮ ರಕ್ಷಕನಾದಂತ ಹೌದು ಹೌದು ತಂದಿನಾದ ತಡವಾಳ ಕ್ಷೇತ್ರದ ಒಡೆಯ ನನ್ನ ಮಲ್ಲಿಕಾರ್ಜುನನ ದಿವ್ಯ ಚರಣ, ಆ ದೇವರ ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ಭಕ್ತಿದಿಂದ ವಂದನೆಗಳನ್ನ ಹೇಳಿ ಹೇಳಿ ಮಾಷಿದಣ ಏನಾಗ್ಯದ್ರಿಪ್ಪ? ಇದು ಕಾರ್ಯಕ್ರಮ ಎದಕ್ಕಾಗಿ ಇಟ್ಟುಕೊಂಡಾರ? ಎದಕ್ಕಾಗಿರಿಪ್ಪ ಇದು ಕಾರ್ಯಕ್ರಮ? ಇದು ಶಿವರಾತ್ರಿ. ಶಿವರಾತ್ರಿ ಇದು ಅಮಾವಾಸ್ಯದ ಇವತ್ತು. ಹೌದು ಹೌದು ಹೌದಲ್ಲ? ಹೌದು ತಂದಿನಾದಂತ ಜಗದ್ ಒಡೆಯನ ಒಂದು ಶಿವನ ರಾತ್ರಿ. ಅವನೇ ಅವನ ನಾಮನಾಯಕದ. ಹೌದಾ? ಮಲ್ಲಿಕಾರ್ಜುನ ಅವನೇ ಅಂದನ, ಮಲ್ಲಯ್ಯ ಅವನೇ ಅನ, ಶಿವನು ಅವನೇ ಅನ, ಮಹಾದೇವನು ಅವನೇ ಅನ, ಹೌದು ಹೌದು ಎಲ್ಲದ್ರೊಳಗೆ ಅವನೇ. ಅವಳೇ ಶಂಕರನು ಅವನೇ ಅದಾನ. ಹೌದು ಹೌದು ಖರೆ ಜಗದ ಮಾಲಕನ. ಜಗದೋ ಮಾಲಕ. ನೋಡ್ರಿ ಬಂಧುಗಳೇ, ಬೇಡಿದವರಿಗೆ ಬೆಕ್ಕಾದ ಕೊಡಂತ ಮಾಲಕನ ಖರೆ ತಾಯಿಯಲ್ಲೇನ? ಎಲ್ರಿಪ್ಪ? ಸುಡುಗಾಡದಾಗ. ತಾ ಸುಡಗಾಡದಾಗ ಅದಾನ. ಹೌದು ಹೌದು ನೋಡ್ರಿ, ಬೇಡಿದವರಿಗೆ ಬೆಕ್ಕಾದೆ ಕೊಟ್ಟಾನ, ಜಗತ್ತಿನ ಮಾಲಕ ಅಂತೇಳಿ ಕರೆದಾರ. ಹೌದಾ? ಖರೆ ಮಹಾತ್ಮರು ಹೇಳ್ತಾರೆ, ಭಗವಂತ ನಿನಗೆ ಏನಂತೇಳಿ ನಾನು ಸ್ತುತಿ ವರ್ಣನೆ ಮಾಡಲಿ? ಹೌದು ಹೌದು ನಿನಗೆ ಏನಂತೇಳಿ ಸ್ತುತಿ ಮಾಡಲಿ ನಾನು? ಹೌದು ಹೌದು ನೀನು ಬಹಳ ದಯಾವಂತ, ದಯಾ ಸಾಗರ ಅಂತೇಳಿ ನಾ ನಿನಗೆ ಕರಿತೀನಿ. ಕಾಮಗ ಕೊಂದಿದಿ, ಹೌದು ಸುಟ್ಟು ಬೂದಿ ಮಾಡಿದಿ. ಹೌದು ನೀ ಅತಿ ಶಿರುವಂತ ಇದ್ದಂತೇಳಿ ನಾ ನಿನಗ ಕರಿತೀನಿ. ನೀ ಸ್ಮಶಾನದಾಗಿದ್ದಿ. ಹೌದು ಹೌದು ನೀ ಬೇಡಿದವ್ರಿಗೆ ಬೆಕ್ಕಾದ ಕುಡವಿದ್ದಂತೇಳಿ ನಾ ನಿನಗ ಕರಿತೀನಿ. ಖರೆ ನೀ ಜೋಳಿಗೆ ಬೇಡಿ ಭಿಕ್ಷೆ ಬೇಡ್ತೀಯಪ್ಪ, ನಿನಗೆ ಏನಂತೇಳಿ ವರ್ಣಿಸಲಿ? ಹೌದು 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 ನೋಡ್ರಿ, ಮಲ್ಲಯ್ಯನ ನಾಮ ಅನೇಕದ. ಹೌದಾ? ಖರೆ ಅವನಿಂದ ಜಗತ್ತೇ ನಡೆದಾದ. ಅವನಿಂದ ಒಂದು ಆಜ್ಞೆ ಇರಲಾರದೆ ಫುಲ್ ಕಟ್ಟಿ ಕೂಡ ಅಳಗಾಡಂಗಿಲ್ಲ. ಹೌದು ಹೌದು ಅಂತ ತಾಕತ್ ಅವನಲ್ಲದ. ಅಂತ ಕ್ಷೇತ್ರಾದಿ ಪಾಲಕನಾದಂತ ನನ್ನ ಮಲ್ಲಿಕಾರ್ಜುನ ಮುತ್ಯನ ಒಂದು ದಿವ್ಯ ಚರಣಕ್ಕೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಹೇಳಿ ಪ್ರತಿ ವರ್ಷದಂತೆ ಒಂದು ಶಿವರಾತ್ರಿ ಜಾತ್ರಾ ಮಹೋತ್ಸವಕ್ಕಾಗಿ ನೀವು ಹೌದು ಹೌದು ಒಂದಲ್ಲ ಎರಡಲ್ಲ ಮೂರು ದಿವಸ ಕಾರ್ಯಕ್ರಮ ಇಡ್ತೀರಿ. ಹೌದು ಹೌದು ಖರೆ ಇದು ಶಿವರಾತ್ರಿಗೆ ಅಟ್ಟೆ ಇಟ್ಟು ಹಬ್ಬ ನಡೆಯಾಗಿಲ್ಲಿ. ಹೌದು ಹೌದು ಇನ್ನ ಚೌಡಮ್ಮ ಜಾತ್ರೆ ಅದ. ಹಾ ಹಾ ಪ್ರತಿ ಒಂದು ಸಣ್ಣ ಹಿಡಿದು ದೊಡ್ಡ ಜಾತ್ರೆ ತನ್ನ ಡೊಳ್ಳಿನ ಹಾಡಿಕೆ ಎಲ್ಲಕ್ಕಿಂತ ಇಡೀ ಅಕ್ಕಲಕೋಟ ತಾಲೂಕದಾಗ ಹೆಚ್ಚ ಡೊಳ್ಳಿನ ಹಾಡಿಕೆ ಕಲಾವಿದರಿಗೆ ಕರೆಸಿ ಹಾಡಿಕೆ ಮಾಡುವಂತ ಊರು ಯಾವ್ದಾರ ಇದ್ರೆ ಅದು ತಡವಾಳ ಪುಣ್ಯಕ್ಷೇತ್ರ ಬಂಧುಗಳೇ ಸಭದ ಕೈ ಎತ್ತಿ ಹೇಳುವಂತ ಮಾತದ. ಹೌದು 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 ಅಂತ ತಡವಾಳ ಕ್ಷೇತ್ರದಲ್ಲಿ ನೀವು ಇವತ್ತಿದು 3ನೇ ದಿವಸದ. ಹೌದು ಹೌದು ಮೊದಲಿನ ದಿವಸ ನಮ್ಮ ಪರಮ ಪೂಜ್ಯರು ಹೌದು ಹೌದು ಯಾರಿಪ್ಪ? ಬಸವನ ಸಂಗೋಳಿಗೆ ಮಹಾರಾಜರು ಹೌದು ಅವರ ಜೊತೆಗೂಡಿ ಕಾರ್ಯಕ್ರಮಕ್ಕೆ ತೊರವಿ ಸಾಬಣ್ಣ. ಹೌದಲ್ರಿ? ಹೌದು ನಿನ್ನಿನ ದಿವಸ ನಮ್ಮ ಇತ್ತಿತ್ತಲಾಗ ಕಾರ್ಯಕ್ರಮ ಒಳ್ಳೆ ಪ್ರವಚನ ಪಟ್ಟು ಅನ್ಸ್ಕೊಂಡಂತ ಹೌದು ಹೌದು ಯಾರಿಪ್ಪ ಅವರು? ನಮ್ಮ ಮುರುಘಾನೂರದ ಚಂದ್ರು ಮಾಸ್ತರ್ ಹಾಗೂ ಸೊನ್ಯಾಳ ಹನುಮಂತರಾಯ ಗೌಡ್ರ ಪ್ರೀತಿಯ ಶಿಷ್ಯ ಉತ್ತನಾಳ ಪರಸು ಮಾಸ್ತರ್ ಕಾರ್ಯಕ್ರಮ ಆಗ್ಯದ. ಹೌದು ಹೌದು ಖರೆ ಇವತ್ತು ಫೈನಲ್ ಕುಸ್ತಿ ಅದ ನೋಡ್ರಿ. ಇವತ್ತ ಫೈನಲ್. ಹೌದಲ್ಲ? ಹೌದು ಖರೆ ಕಮಿಟಿ ಅವ್ರಿಗೆ ನಾವು ಫೋನ್ದಾಗ ಅಂದೆವು. ಏನಂದ್ರಿಪ್ಪ? ನೋಡ್ರಿ ಅದ್ರಾಗ ಯಾವಾದ್ರೆ ಬಲಾಗಡಿ ನೋಡ್ರಿ ಇಲ್ಲಂದ್ರ ಅವ್ರು ಹಾ ಅಣ್ಣ ತಂಗಿ ಜಗಳ ನೋಡೋದು ಅಂದ್ರು. ಹೌದು ಹೌದು ಅಣ್ಣ ತಂಗಿ ಜಗಳ. ಪ್ರೀತಿಯ ತಂಗಿ ಕರಜಿಗೆ ಭೌರಮ್ಮನ ಜೊತೆ ನಮ್ಮ ಕಾರ್ಯಕ್ರಮ ಇದು ಫೈನಲ್ ಕಾರ್ಯಕ್ರಮ ಇಟ್ಟಾರ. ಹೌದು ಹೌದು ಇಟ್ಟು ಸುಮ್ಮ ಬಿಟ್ಟಿಲ್ಲ. ಏನ್ ಮಾಡ್ಯಾರಿಪ್ಪ? ನಮ್ಮ ಸಿರಸರ್ ಕಾಕ ಅವ್ರ ಸುಮ್ ಕುಂಡ್ರವ್ರಲ್ಲ ಅವರು ಸುಮ್ಮ ಕೊಂಡ್ರನ್ನೇ ಗುಡಲ್ರಿ ಅದು. ಒಟ್ಟು ಪಿಂಟು ಈ ಭಾಗಕ್ಕೆ ಬಂದಂದ್ರ ಕೌರವ್ರು ಪಾಂಡವ. ಹೌದು ಹೌದು ಇಲ್ಲಿ ಎಲ್ಲಿ ಹೊಡಸ್ತಾರ ಗೊತ್ತಿಲ್ಲ ನನಗೆ. ಹೌದು ಹೌದು ಪಾನಮಂಗಳೂರ್ಗೂ ಅದೇ ವಿಷಯ ಆಯ್ತು. ಹೌದಾ? ಮೂಳಾಳ ಸುಮಿತ್ರನ ಸಂಗಟ. ಹೌದು ಖಾನಾಪುರ್ಕ ಯಾರಿದ್ರು? ಇದೇ ಮುತ್ತೂರು ಅಕ್ಷತಾನ ಜೊತೆ ಕಾರ್ಯಕ್ರಮ ಇದೇ ವಿಷಯನೇ ಆಯ್ತು. ಹೌದು ಇವತ್ತ ನಮ್ಮ ತಂಗಿ ಭೌರಮ್ಮನ ಜೊತೆನು ಇದೇ ವಿಷಯನೇ ಇಟ್ಟ. ಹೌದು ನೋಡ್ರಿ ವಿಷಯ ಬದಲು ಮಾಡ್ತೀರಿ ನಂದೇವ ಇಲ್ಲ ಅದೇ ನೋಡುದು ಈಗ. ಹೌದು ಹೌದು ಅಲ್ಲಿನೂ ನೋಡೋದಾಗ ಸ್ವಲ್ಪ ಉಳಿದಿತ್ತೇನು ಇಲ್ಲಿ 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 ಖುಲ್ಲ ಆಗಿಬೇಕಾಗ. ಹೌದು ಹೌದು ಅದಕ್ಕೆ ಆ ವಿಷಯ ಇಟ್ಟಾರ. ಹೌದು ಇಲ್ಲಿ ಬರೇ ತಡವಾಳದವರು ಮಲ್ಲಯ್ಯ ಮುತ್ತರ
ಭಕ್ತರು ಅಟ್ಟೆ ಕೂಡಿಲ್ಲ. ಹೌದ್ ಹೌದು ಮತ್ತೆ ಯಾರು ಕೂಡ್ಯಾರಿಪ್ಪ? ಇಲ್ಲಿ ನೋಡಿದ್ರೆ ಎಲ್ಲ ರತಿ ಮಹಾರಥಿಗಳು ಕೂಡ್ಯಾರ. ಹೌದ್ ಹೌದು ಖಾನಾಪುರದ ನಮ್ಮ ಅಪ್ಪ ಸೌಕರ್ ಬಂದಾರ, ಹೌದು. ಈ ಕಡೆ ಸರ್ಪಂಚರು ಕೂಡ್ಯಾರ, ಈ ಕಡೆ ನಮ್ಮ ಸತ್ರಿ ಕಾಕಾ ಅವ್ರದಾರ. ಹಿಂಗ ಪಂಚ ಕ್ರೋಶದಿಂದ 8 ಮಂದಿ ನೋಡ್ರಿ. ಹೌದ್ ಹೌದು ಮೈಸೂರಿಗೆ, ಕರಜಗಿ, ಪಾನಮಗಳೂರ, ಖಾನಾಪುರ, ತಡವಾಳ, ಈ ಕಡೆ ಗುಡ್ಡೇವಾಡಿ, ಆಳಗಿ, ಮುಂಡೇವಾಡಿ, ಕೋರ್ಶೆಗೈ, ಒಂದು ಊರು ಉಳಿದಿಲ್ಲ. ಪ್ರತಿಯೊಬ್ಬರು ಇಲ್ಲಿ ಬಂದು ಕಾರ್ಯಕ್ರಮಕ್ಕೆ ಕೂತಾರ. ಹೌದ್ ಹೌದು ಎಲ್ಲಾ ನನ್ನ ಶಿವಶರಣೀಯರಿಗೆ ಹೌದು ಹಾಗೂ ನನ್ನ ಮಲ್ಲಯ್ಯನ ಭಕ್ತಾದಿಗಳಿಗೆ 2 ಕಲಾವಿದರಿಗೆ ತಾವು ಬರಮಾಡಿಕೊಂಡಿರಿ. ಯಾವ್ಯಾವ ಊರು ಕಲಾವಿದರು ಅನ್ನೋದು ಜೋಡಿದ್ದವ್ರು ಹೇಳ್ಯಾರ. ಹೌದು ಅದಕ್ಕ ಮತ್ತ ಅದನ್ನೇ ಹೇಳೋದು ಬೇಡ. ಮನುಷ್ಯ ಜನ್ಮಕ್ಕ ಹುಟ್ಟುದು ಪ್ರತಿಯೊಂದು ಪ್ರಾಣಿ ಹೌದ್ ಹೌದು ಏನು ಮನುಷ್ಯ ಜನ್ಮಕ್ಕೆ ಹುಟ್ಟುದು ಪ್ರತಿಯೊಬ್ಬರು ಹುಟ್ಟುದು ಹಿಡಿದು ಸೈಯುತ್ತನ ಹೆಜ್ಜೆ ಹೆಜ್ಜೆ ಇಡುವಾಗ ತಪ್ಪುತ್ತದ. ಹೌದ್ ಹೌದು ಪ್ರತಿ ಹೆಜ್ಜೆ ಇಡುವಾಗ ತಪ್ಪುತ್ತದ. ಹೌದು ಖರೆ ಇವತ್ತ ದೊಡ್ಡ ದೊಡ್ಡ ಕಲಾವಿದರದ್ದು ಆಗ್ಯದ. ಇದು ಲಾಸ್ಟ್ ಟೇಜ್ ಸಣ್ಣ ಕಲಾವಿದರಿಗೆ ಇಟ್ಟಿರಿ. ಹೌದ್ ಹೌದು ಖರೆ ಇನ್ನೂ ಸಣ್ಣನೇ ಅವ್ರಿ, ಎಟ್ಟು ಮಾಡಿದ್ರು ಸಣ್ಣನೇ. ಹೌದು ತಪ್ಪ ಆಗತ್ತದ, ಆಗಲ್ಲ ಅನ್ನಂಗಿಲ್ಲ. ಹೌದು ತಪ್ಪ ಆಗತ್ತದ. ಹೌದು ನೀವು ಪಂಚಕ್ರೋಶದಿಂದ 8 ಮಂದಿ ಬಂದಿರಿ. ಹೌದು ಮಾತಾಡುವ ಭರಾಟದಾಗ ಏನಾರಿ ತಪ್ಪು ಮಾತು ಹೋಯ್ತಂದ್ರು ಇದು ನಮ್ಮ ಮನಿ ಮಗ ಅದ, ಆಗುದು ತಪ್ಪ. ದೊಡ್ಡ ಮನಸ್ಸಿನಿಂದ ತಾವೆಲ್ಲರೂ ಕ್ಷಮೆ ಮಾಡ್ಬೇಕಂತೇಳಿ ತಮ್ಮೆಲ್ಲರಿಗೆ ಕೂಡ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ನೋಡ್ರಿ ಬಂಧುಗಳೇ. ಹೌದು 365 ದಿವಸ ಒಂದು ವರ್ಷದಾಗ ಆಗುತ್ತದ. ಹೌದು ಹೌದು ಹೌದಲ್ಲ? ಹೌದು 65 ದಿವಸ 365 ದಿವಸ ಒಂದು ವರ್ಷದಾಗ ಬರ್ತಾವಂದ್ರ ಅಟ್ಟು ರಾತ್ರಿನೂ ಬರ್ಬೇಕಿಲ್ರಿ? ಹಾ ರಾತ್ರಿನೂ ಅಟ್ಟು ಹಗಲ್ನು ಅಟ್ಟು. ಹೌದಲ್ಲ? ಹೌದು ಖರೆ 365 ರಾತ್ರಿ ಒಳಗ ವಿಶೇಷವಾಗಿ 3 ರಾತ್ರಿ ಅದಾವ ಬಂಧುಗಳೇ. ಹೌದು ಹೌದು 3 ರಾತ್ರಿ. ಇದು ಜಗಕ್ಕೆ ಎಲ್ಲರಿಗೆ ಗೊತ್ತಿದ್ದುದು ಮಾತದ. ಹೌದು ಹೌದು ಯಾವ್ಯಾವ್ರಿಪ್ಪ ಅವು 3 ರಾತ್ರಿ? ಒಂದು ಅವರಾತ್ರಿ, ಹೌದು 2ನೇದು ಶಿವರಾತ್ರಿ, ಹೌದು 3ನೇದು ನವರಾತ್ರಿ. ಹೌದು 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 ನೋಡ್ರಿ ವಿಶೇಷವಾದಂತ ಮಾತು. ನವರಾತ್ರಿ ಬಿರುಸ. ಅವರಾತ್ರಿದು ಕಾರ್ಯಕ್ರಮನೂ ಇದು ಅಲ್ಲ. ಹೌದು ಇದು ನವರಾತ್ರಿ ಕಾರ್ಯಕ್ರಮನೂ ಅಲ್ಲ. ಅಲ್ಲ ಇವತ್ತಿನ ದಿವಸ ಶಿವರಾತ್ರಿ ಕಾರ್ಯಕ್ರಮ. ಇದು ಅಮಾಸಿ ಹಗಲಿ ಕಾರ್ಯಕ್ರಮ ಅದ. ಹೌದು ಹೌದು ಶಿವಂದು ಶಿವನ ಕಾರ್ಯಕ್ರಮ. ಹೌದು ಹೌದು ಹರುಷದಿಂದ ನೋಡ್ರಿ ಶಿರ ನಗುತ್ತಲಿಹುದು ಶಂಕರನ ಕಂಠದ ರುಂಡಮಾಲಿಗಳು. ಹೌದು ಪುರ ಹರನನ್ನ ನಂಬಿ ಮುಂದೆ ಬರುವಂತ ಕಷ್ಟವನ್ನ ನೀಗಿ ಹೌದು ಸುಖಿಯಾಗಿ ನಾನೆಂದು ಅಂತೇಳಿ ಯಾರು ಹೇಳಿದ್ರಿಪ್ಪ? ಸರ್ಪಭೂಷಣ ಮಹಾಶಿವಯೋಗಿಗಳು ಕೈವಲ್ಯ ಕಲ್ಪವಲ್ಲರಿದಾಗ ಮಾತಾಡೋದು ಮಾತದಿದು. ಹೌದು ಹೌದು ಸರ್ಪಭೂಷಣ ಮಹಾಶಿವಯೋಗಿಗಳು ಅಂದ್ರೆ ಸಪ್ಪಣ್ಣಪ್ಪವರು, ಅವರಿಗೆ ಸರ್ಪಭೂಷಣರು ಅಂತೇಳಿ ಕರೆದಾರ. ಹೌದು ಹೌದು ನಿಜಗುಣರು, ಸರ್ಪಭೂಷಣರು, ಸಿದ್ಧಾರೂಢರು ಇವರೆಲ್ಲ ತತ್ವಜ್ಞಾನಿಗಳ ಬಂಧುಗಳೇ. ಹೌದು ಹೌದು ಇವರೆಲ್ಲ ಯಾರು? ತತ್ವಜ್ಞಾನಿ, ಪರಮಾತ್ಮಗ ಕುರಿತು ಮಾತನಾಡದವರು. ಹೌದು ಹೌದು ಸಾಮಾನ್ಯವಾದಂತದಲ್ಲ. ಈ ಶರೀರ ಅಂತರೊಳಗ ಏನದ, ಬಹಿರಂಗದ ಏನದ ಅರ್ಥಕೊಂಡು ಕುಡ್ದವ್ರದ. ಹೌದು ಹೌದು ಏನಂತೇಳಿ ಹೇಳ್ತಾರ ಅವರು? ಏನ್ ಹೇಳಿದ್ರು? ಹರುಷದಿಂದ ಶಿರ ನಗುತ್ತಲಿ ಹೂದು ಶಂಕರನ ಕಂಠದ ರುಂಡಮಾಲಿಗಳು. ಹೌದಾ? ಒಂದಾನೊಂದ ಕಾಲದಲ್ಲಿ ಏನಾಯ್ತು? ಬ್ರಹ್ಮ ಪರಮಾತ್ಮನ ಆಜ್ಞೆಯಿಂದ ಸೃಷ್ಟಿವನ್ನ ಜಗತ್ತಿ ನಿರ್ಮಾಣ ಮಾಡುವುದನ್ನು ಮರೆತು ಹೌದು ನಾನೇ ಸೃಷ್ಟಿ, ಇದು ಸೃಷ್ಟಿಕರ್ತ ನಾನೇ ಇದ್ದತ್ತೇಳಿ ಸ್ವಲ್ಪ ಸೂಕ್ಷ್ಮ ಅಹಂಕಾರ ಬತ್ತು. ಯಾರಿಗೆ? ಬ್ರಹ್ಮನಲ್ಲಿ ಬತ್ತು. ಹೌದು ಬ್ರಹ್ಮ ತಿಳ್ಕೊಂಡ ಮಹಾದೇವನಕ್ಕಿಂತ ನಾಯನ ಕಮ್ಮ ಇಲ್ಲಲ್ಲ. ಹೌದು 4 ಮುಖ ಬ್ರಹ್ಮಂದು. ಹೌದಾ? ಜಗತ್ತ ಸೃಷ್ಟಿಕರ್ತ ಇದ್ದ ಒಂದು ಮುಖ ನಾ ಹಚ್ಕೋದೇನಂತೇಳಿ ಒಂದು ಮುಖ ನಿರ್ಮಾಣ ಮಾಡಿ 5ನೇ ಮುಖ ಅಂಟಿಕೊಂಡ. ಹೌದು ಹೌದು 5ನೇ ಮುಖ ಹಚ್ಕೊಂಡು ಶಂಕರನ ಒಂದು ಸಭೆಗೆ ಹೋದ. ಎಲ್ಲ ದೇವಾದಿ ದೇವತೆಗಳ ಕೂತಿರು. ಹೌದು ಹೌದು ಪ್ರತಿಯೊಬ್ಬರು ಬಂದವರು ಶಂಕರಗೆ ನಮ್ರತ ಪೂರ್ವಕವಾಗಿ ನಮಸ್ಕಾರ ಮಾಡ್ತಿದ್ರು. ಹೌದು ಬ್ರಹ್ಮದೇವರ ಹಾದ ಹೌದು ಹೋಗಿ ಶಟದೇನ್ ನಡೆದ್ರಿ ಎದಿ ಉಬ್ಬಿಸಿ ನಿಂತ ಹೋಗಿದ್ರಿ. ನಾಯನು ನಿನಗೆ ಕಮ್ಮಿದ್ದಂದವ. ಹೌದು ಹೌದು ಇವನಿಗೆ ಕಾಲು ಬೀಳಲಿಲ್ಲ, ಕೈ ಜೋಡಿಸಲಿಲ್ಲ. ನಿನಗೆ 5 ಮುಖ ಅಂದ್ರೆ ನನಗೂ ಕೂಡ 5 ಮುಖ ಅಂತೇಳಿ ಅಪಾಶ ಮಾಡಿ ಆ ಸಭೆದಾಗ ನಗಲುಗತ್ತ. ಹೌದು ಹೌದು ಅವಾಗ ಪರಮಾತ್ಮ ರೀ ಏನ್ ಮಾಡ್ದ? ಬ್ರಹ್ಮನ 5ನೇ ಮುಖ ಬರೇ ಹಿಂಗ ಉಗುರಲ್ಲಿ ಚೂಟಿ ತೆಗೆದಿದತ್ತ ಬಂಧುಗಳು. ಎಟ್ಟವನು ತಾಕತ್ತಿದ್ದಿರೈತು ಪರಮಾತ್ಮ. ಹೌದು 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 ಬ್ರಹ್ಮನ 5ನೇ ಮುಖ ಚೂಟಿ ತೆಗೆದ ಬಳಕ ಅವಾಗ ಗರ್ಭಹರಣ ಇತ್ತು ಬ್ರಹ್ಮಂದು. ಅವಾಗ ಸಾಗರ ಅಡ್ಡ
ಬಿದ್ದು ಪರಮಾತ್ಮ ಹೇಳ್ತಾನ, ಹೇ ದಯಾಸಾಗರನೇ, ಅಪಾತ್ ಬಾಂಧವ, ಪರಮಾತ್ಮನೇ, ಜಗತ್ತದ ಒಡೆಯನೇ ನೀ ಇದ್ದೀಯಪ್ಪ. ನನ್ನಲ್ಲಿ ಸೂಕ್ಷ್ಮ ಅಹಂಕಾರ ಬಂದದ್ದು ಖರಿಯದ. ಹೌದು. ಆದ್ರೂ ಕೂಡ ನಂದು ಒಂದು ವಿನಂತಿ ಅದ. ಪರಮಾತ್ಮ, ನೀ ಯಾರು ನಾ ಹಚ್ಚಿಕೊಂಡಂತ ಒಂದು ಮುಖವನ್ನ ಚೂಟಿದೆಯಲ್ಲ, ಆ ಮುಖ ಯಪ್ಪ ಎಲ್ಲಿ ಒಗಿಬೇಡ. ನನ್ನ ಒಂದು ಆಶಾದ ಸದಾದ ಕಾಲ ನಿನ್ನ ರುಂಡಮಾರಿ ಒಳಗೆ ಇರ್ಲಿಪ್ಪ, ಅದು ಒಂದು ಧಾರಣೆ ಮಾಡು ಪರಮಾತ್ಮ ಅಂತೇಳಿ ಸಾಗರಡ್ಡ ಬೀಳುತ್ತವಂತ ಬಂಧಗಳೇ. ಹೌದು ಹೌದು. ಅವಾಗ ಭಕ್ತರ ಒಂದು ಅಂತಃಕರಣದಿಂದ ನಮ್ರತೆಯಿಂದ ಹೇಳಿದ ಮಾತಿಗಾಗಿ ಪರಮಾತ್ಮ ತನ್ನ ಕೊಳ್ಳಾಗ ಏನು ರುದ್ರಾಕ್ಷ ಮಾಲೆ ಅದ, ಆ ರುದ್ರಾಕ್ಷ ಮಾಲೆ ಏನು ಹಾಕ್ತಾರ ನೋಡ್ರಿ, ಒಂದು ರುಂಡ ಮಾಲೆ ಪರಮಾತ್ಮ ಹಾಕೋಣ. ಅದು ಗುರುತು ಯಾರದರಿ ಇದ್ರ ಬ್ರಹ್ಮನ ಮುಖದ ಗುರುತದ ಬಂಧುಗಳೇ. ಅಟ್ಟ ತಾಕತ ಈ ಮಲ್ಲೈನಲ್ಲಿ ಅದ ಬಂಧುಗಳೇ. ಹೌದು 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 ಹೌದು. ಇವತ್ತ ಪ್ರತಿಯೊಂದು ಮಾತು ಮಲ್ಲೈನ ವಿಷಯ ಬರುತ್ತಾವ. ಹೌದು. ಖರೆ ಕಮಿಟಿ ಅವ್ರ ವಿಷಯ ಇಟ್ಟಾರೆ ಯಾರು? ಕೌರವರು ಪಾಂಡವರು. ಕೌರವರು ಪಾಂಡವರು. ಹೌದು. ಒಂದು ಮಾತು ಹೇಳ್ತ, ಏನ್ ಹೇಳುದ್ರಿಪ್ಪ ಮಾತ? ಕೌರವರು ಪಾಂಡವರು ಹುಟ್ಟೋದಕ್ಕಿಂತ ಮುಂಚಿತವಾಗಿ ಸ್ವಲ್ಪ ಹಿಂದಿನ ಕಥೆ ಹೇಳ್ತ, ಲಕ್ಷ ಇಡ್ರಿ. ಹೌದು ಹೌದು. ವಿಭಂಡಕ ಋಷಿ ಅಂತೇಳಿ ಆಗಿ ಹೋದ್ರು. ಹೌದು. ಈ ಭೂಮಿ ತಿಳಿ ಮೇಲೆ ಯಾರು? ವಿಭಂಡಕ ಋಷಿ ಅಂತೇಳಿ ಆಗಿ ಹೋದ್ರು. ಅವ್ರ ಮಗ ಪರಾಶರ ಋಷಿ. ಹೌದು. ಹೊಳಿ ಸಂಚಾರ ಮಾಡ್ಕೋತ ಹೋಗುವಾಗ ಒಬ್ಬಕ್ಕಿ ಹೆಣ್ಮಗಳು ಮತ್ಸ್ಯಗಂಧ ಅಂತೇಳಿ ಅಕ್ಕಿನ ಹೆಸರ. ಹೌದು. ಅಕ್ಕಿ ಹೆಣ್ಮಗಳು ಯಾರು ಮಾಡ್ತಿದ್ರು, ತನ್ನ ತಂದಿ ಜೊತೆ ಮೇಣ ಹಿಡಿತಿಳು ನಾವಿನಾಗ ಕೂತು. ಹೌದು ಹೌದು. ಯಾರು? ಮತ್ಸ್ಯಗಂಧ. ಹೌದು. ನಾವನಾಗ ಅಪ್ಪನ ಜೊತೆ ಕೂತು ಮೇಣ ಹಿಡಿದು ಮೇಣ ಮಾರೋದು, ಅದ್ರ ಮ್ಯಾಗೆ ತನ್ನ ಉದರನಿರುವ ಹಟ್ಟಿ ತುಂಬಿಸೋತಿದ್ರು. ಹೌದು. ಆ ಒಂದು ಹೊಳಿ ದಾಟೋ ಪ್ರಸಂಗ ಯಾರಿಗೆ ಬತ್ತು? ಪರಾಶ ಮಹರ್ಷಿಗೆ ಬತ್ತು. ಹೌದು ಹೌದು. ಪರಾಶ ಮಹರ್ಷಿ ಹೇಳ್ತಾನ ಯಾರಿಗೆ? ಆ ಮೇಣಗಾರಗ. ಹೌದು. ಏನ್ ಹೇಳ್ದ? ಯಪ್ಪಾ, ಈ ನನಗಿಟ್ಟ ಇದೊಂದು ಹೊಳಿ ದಾಟಿಸಿ ಬಿಡ್ರಿ. ಹೌದು ಹೌದು. ಮೇಣ ಹಿಡಿಯುವ ಗುಂಗದಾಗ ಯಾನಂದ? ಏನಂದ? ನಾ ಯಾನ ಬರಂಗಿಲ್ಲ ಮೇಣ ಹೊಳಿ ದಾಟಸಲಕ. ಹೌದು. ನಾವಿದಾಗ ನೀವು ಕುಂಡ್ರಿ, ನನ್ನ ಹುಡುಗಿ ಅದಾಳ, ಅಕ್ಕಿನೇ ನಿಮಗ ನಾವ ದಾಟಿಸಿ ಬಿಡ್ತಾಳ ಹೊಳಿ ಹಚ್ಚಿ ಕಡೆ. ಹೊಳಿ ದಾಟಿಸಿ ಬಿಡ್ತಾಳ, ನೀವು ಕುಂಡ್ರಿ. ಹೌದು. ಅವಾಗ ಮತ್ಸ್ಯಗಂಧ ಎರಡು ಹುಟ್ಟು ತಗೊಂಡ್ರು, ನಾವೀನಾಗತ್ತ ಕೂತಳು. ಹೌದು. ಪರಾಶ ಮಹರ್ಷಿಗಳು ಕೂತಾರ ನಾವೀನಾಗ. ಹೌದು. ಅಪ್ಪ ಈ ಕಡೆ ಮೇಣ ಹಿಡಿತಾನ, ಈ ಕಡೆ ದಂಗಾಗ್ಯಾನ. ಹೌದು. ಹೋಗು ಸಮಯದಾಗ ಇನ್ನ ವಯಸ್ಸ ಸಣ್ಣದಾದ ಹುಡುಗಿದು. ಹೌದು. ಯಾರು? ಮತ್ಸ್ಯಗಂಧಂದು. ಮತ್ಸ್ಯಗಂಧ ಇನ್ನು ವಯಸ್ಸು ಸಣ್ಣದದ. ಹೌದು. ನೋಡಕ್ ರೂಪವತಿ ಹೆಣ್ಮಗಳ ಕರೆ, ಅಕ್ಕಿನ ಮೈಯ ಮೇಣ ನಾರದಂಗ ನಾರ್ತಿತ್ತು. ಅದಕ್ಕೆ ಮತ್ಸ್ಯಗಂಧ ಅಂತೇಳಿ ಅಕ್ಕಿಗೆ ಕರಿತೀವಿ. ಹೌದು ಹೌದು ಹೌದು. ಪರಾಶ ಮಹರ್ಷಿ ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಹೌದು. ಪರಾಶ ಮಹರ್ಷಿ ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಅಕ್ಕಿನ ಮ್ಯಾಗ ಮನಸ್ಸು ಮಾಡಿದ್ರು. ಹೌದು. ಹೇಳ್ತಾರ, ಏನತ್ತ? ನಿನ್ನ ಜೊತೆ ನಾ ಕಾಮ ಕ್ರೀಡೆ ಆಡ್ಬೇಕತ್ತ, ನಿನ್ನ ಜೊತೆ ನಾ ಕೂಡ್ಬೇಕತ್ತ ಮನಸ್ಸಾಗ್ಯಾರ. ಹೌದು. ಅವಾಗ ಗಾಬರಿಗೆ ಬಿದ್ದಳು ಹೆಣ್ಮಗಳು. ಹೌದು. ಹುಡುಗಿ ವಯಸ್ಸು ಸಣ್ಣದದ. ಹೌದು. ಆದ್ರೂ ಕೂಡ ಯಾನದಾಕಿ ಏನಂದಳು? ನಾವಿನೊಳಗ ನಾವು ಇದ್ದೇವು. ಹೌದು. ನಾವು ದಾಟಿಸುವ ಹೊಂಟಿದೆವು. ಹೌದು. ಅಚ್ಚಿಕರೆ ಅಪ್ಪನ ಎಲ್ಲ ಕಡೆ ಬೆಳದಿಂಗಳ ಬಿದ್ದಾದ. ಹೌದು. ಮಹಾತ್ಮರೇ, ನೀವರೇ ನನ್ನ ಮ್ಯಾಗ ಮನಸ್ಸು ಮಾಡಿರತ್ತೀರಿ, ನಂದರ ಮೈ ಕೆಟ್ಟ ಚಿಂಗ ನಾರುತ್ತದ. ಹೌದು. ಇಂತ ಹೊಲಸಾದಂತ ನಾರುವಂತ ಮೈಗೆ ಮುಟ್ಟಬೇಡ್ರಿ ಅಪ್ಪ, ಬ್ಯಾಡ್ತಾಳ. ಹೌದು ಹೌದು. ಏನತ್ತ ಋಷಿಗಳು? ಅವಾಗ ಋಷಿಗಳು ಹೇಳಿದ್ರು, ನೀ ಮೇಣ ಹಿಡಿತಿ, ಮೇಣಿನಂತೆ ನಿನ್ನ ಮೈ ನಾರ್ಲಗತ್ತದ, ನೀ ಹಿಂಗೆ, ಅದಕ್ಕೆ ನಿನಗ ಮತ್ಸ್ಯಗಂಧ ಅಂತೇಳಿ ಕರೆದಾರ. ಹೌದು. ನನ್ನ ಆಶೀರ್ವಾದದಿಂದ ನಿನ್ನ ಮೈ ಸುಗಂಧ ಹೊಳೆದಂಗ ಹೊಳಿಬೇಕು, ತಥಾಸ್ತು ಅಂತೇಳಿ ಆಶೀರ್ವಾದ ಮಾಡಿದ್ರ ಹೆಣ್ಮಗಳಿಗೆ. ಹೌದು ಹೌದು. ಸುಗಂಧ ಹೊಳೆದಂಗ ಹೊಳಿಬೇಕು. ಸುಗಂಧ ಹೊಳೆದಂಗ ಮೈ ಆ ಮೇಣಿನ ನಾತವನ್ನು ಹೊಯ್ತ್ರಿ, ಸುಗಂಧ ಹೊಳೆದಂಗ ಹೊಳ್ಳಿಗತ್ತು. ಹೌದು ಹೌದು. ಮತ್ಸ್ಯಗಂಧ ನಾಮ ಬದಲಾಯ್ತು, ಯೋಜನಗಂಧ ಅಂತೇಳಿ ಆಕೆಗೆ ಹೆಸರು ಬತ್ತು. ಹೌದು ಹೌದು. ಯೋಜನಗಂಧ ಅಂತೇಳಿ ಹೆಸರು. ಹಠವಾದಿ ಪರಾಶ ಋಷಿ ಹೇಳ್ತಾನ, ನಿನ್ನ ಜೊತೆ ನಾ ಮನಸ್ಸಾಗ್ಯದ ಅಂದ್ರೆ ನಿನ್ನ ಜೊತೆ ಕೂಡುತ್ತ. ಹೌದು. ಯಪ್ಪ, ಬೆಳಕದ ಹ್ಯಾಂಗ ಮಾಡೋದು ಅಂದಾಗ ಸೂರ್ಯಾಗ ಬರೇ ಹಿಂಗ ಕೈ ಮಾಡಿಬಿಟ್ರು, ಆ ಎಟ್ಟ ಹೊಳಿ ದಂಡಿತ್ತು ನೋಡ್ರಿ. ಹೌದು. ನಾವೇನದು ಹೋಗೋದು ಅದೆಲ್ಲ ಕತ್ತರಿ ಮಾಡಿಬಿಟ್ಟ. ಹೌದು. ಕತ್ತಲಿ ಮಾಡಿಬಿಟ್ಟ ಹೆಣ್ಮಗಳ ಜೊತೆ ನಾವೇನಾಗೆ ಕೂಡಿ ಭೋಗ ಕೊಟ್ಟ, ಆ ಹೆಣ್ಮಗಳ ಗರ್ಭ ನಿತ್ತು. ಹೌದು. ಪರಾಶ ಋಷಿ ನಾವು ನನ್ನ ದಾಟಿ ಹೋಗಾಗ ಒಂದು ಮಾತು ಹೇಳ್ತಾನ. ಏನ್ ಹೇಳ್ತಾನ? ಯಾವಾಗ ನಿನ್ನ ಮ್ಯಾಗ ಮನಸ್ಸಾಗಿ ಋಷಿ ಆಡಿದ ಮಾತು ಎಂದಿಗೂ ಹುಷಿ ಹೋಗಂಗಿಲ್ಲ. ಇಂಥ ಕೆಟ್ಟ ಋಷಿ ನಿನ್ನ ಮ್ಯಾಗ ಕಾಮ ಇಚ್ಛದಿಂದ ಮನಸ್ಸು ಮಾಡ್ಯಾನಂದ್ರ, ಈ ಇಚ್ಛೆ ನೀನು ತೃಪ್ತ ಮಾಡಿದೆ ಅಂದ್ರ ನಿನ್ನ ಹೊಟ್ಟಿಲಿ ಅಖಂಡವಾದಂತ ತತ್ವಜ್ಞಾನಿ ಮಗ ಹುಟ್ಟಿ ಬರುತ್ತಾನ. ಜಗತ್ತದಾಗ ಅವನ ಕೀರ್ತಿ ಅಜರಾಮ್ ಉಳಿತದ. ಹೋಗಿ ನಿನಗೆ ಆಶೀರ್ವಾದ ಅಂತೇಳಿ ಆಶೀರ್ವಾದ ಮಾಡ್ದ. ಹೌದು ಹೌದು ಹೌದು. ಅಕ್ಕಿ ಅಂದಳು, ನಂದರ ಏನಾದಾಗಣಿಲ್ಲ, ಹೌದು. ನೀ ಅಂತೂ ನನಗೆ ಮುಟ್ಟದಿ, ನನ್ನ ಈ ಮೈಯ ಏನ ವರ್ಣದ ಬದಲಾಗುತ್ತದೆ, ಹ್ಯಾಂಗ ನನ್ನ ಒಟ್ಟ ನೀ ಸಂಯುಕ್ತನ ನೀ ಹ್ಯಾಂಗ ಕಾಣಿಸ್ತಿ ಹಂಗೆ ಇರ್ತಿ, ಹೋಗತ್ತೇಳಿ ಅಕ್ಕಿಗೂ ಆಶೀರ್ವಾದ ಮಾಡ್ದ. ಹೌದು.
ಆಶೀರ್ವಾದ ಮಾಡಿ ಪರಾಶರ ಶಿವಾದ ಗರ್ಭ ನಿತ್ತು. ಹೌದು ಅದೇ ಗರ್ಭದಿಂದ ಒಂದ ಸುಂದರವಾದಂತ ಮಗನಿಗೆ ಜನ್ಮ ಕೊಟ್ಟಳು. ಆ ಮಗನಿಗೆ ಜನ್ಮ ಕೊಟ್ಟು ಅವನಿಗೆ ಹೆಸರು ಏನಿಟ್ಟಳು? ದೇವವ್ರತ ಅಂತೇಳಿ ಹೆಸರು ಇಟ್ಟಳು. ಹೌದು ಹೌದು ಇಲ್ಲಿ ಕರಜಿಗೆ ಗುರುಜಿ ಬಂದಿರೈತೆ ಭವಿಷ್ಯ ಮಾಡಿ. ಹೌದು ಮಹಾಭಾರತ ಎಲ್ಲ ಹರಿದುಕೊಂಡು ಕುಡಿದಂತ ತಡವಳ ಗ್ರಾಮದವ್ರ ಅದಾರ. ಹೌದು ಅವರು ದೇವವ್ರತ ಅಂತೇಳಿ ಹೆಸರು ಇಟ್ರು. ಹೌದು ಇಟ್ಟಳು. ಮುಂದವ ಹೋಗುವಾಗ ತಾಯಿಗೆ ಆಶೀರ್ವಾದ ಮಾಡ್ತಾನೆ, ಯಾವಾಗ ನಿನ್ನ ಬಲಿ ಇರಂಗಿಲ್ಲ, ಆಗ ಅಖಂಡ ಜಗತ್ತಿ ಸಂಚಾರ ಮಾಡ್ತೇಳಿ ತಾಯಿ ಆಶೀರ್ವಾದ ತಗೊಂಡು ಹೋಗುವಾಗ ನೀ ಯಾ ಕ್ಷಣಕ್ಕೆ ನನಗೆ ಧ್ಯಾನ ಮಾಡ್ತೆ ಆ ಕ್ಷಣಕ್ಕೆ